ಫಸ್ಟು ಪ್ಲೇಸ್ಟೋರಿಗೆ ಹೋಗೋಣ. ಅಲ್ಲಿ ಫ್ಲಿಕ್ಸ್ ಲ್ಯಾಬು ಇಲ್ಲಾಂದರೆ ಪಿಕ್ಚರ್ ಎಡಿಟರ್ ಅಂತ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದು ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಳ್ಳೋಣ. ಅದು ಈ ಥರ ಫೇಸ್ ಬರುತ್ತೆ. ಆಗ ಅದು ನ್ಯೂ ಟೆಸ್ಟ್ ಅಂತ ಇರುತ್ತೆ, ಅದನ್ನು ಡಿಲೀಟ್ ಮಾಡೋಣ. ಆಮೇಲೆ ಮೇಲೆ 3 ಡಾಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಮೇಜ್ ಸೈಜ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ತಮ್ನೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಆಗ ಈ ಥರ ಒಂದು ಫ್ರೇಮ್ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಫರ್ಮೆಂಟ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಸರ್ಫೇಸ್ ಬರುತ್ತೆ. ನೆಕ್ಸ್ಟು ಅಲ್ಲಿ ಡ್ರಾ ಅಂತ ಒಂದು ಪೆನ್ಸಿಲ್ ಐಕಾನ್ ಇರುತ್ತೆ, ಅದು ಕ್ಲಿಕ್ ಮಾಡಿಕೊಂಡು ವೈಟಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಪೆನ್ ಸೈಜ್ ಬಂದುಬಿಟ್ಟು 3 ಅಥವಾ 2 ಅಲ್ಲಿ ಇಟ್ಕೊಳ್ಳಿ. ನಾನು 3 ಅಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಫಿಲ್ ಇನ್ಸೈಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಾವು ಕೈಯಿಂದನೇ ಡ್ರಾ ಮಾಡ್ಕೊಳ್ಳೋಣ. ಕೈಯಿಂದನೇ ಡ್ರಾ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಡ್ರಾ ಮಾಡ್ಕೊಳ್ಳೋಣ, ಅದು ಅಲ್ಲಿಂದ ಹೋಗುತ್ತೆ. ನೆಕ್ಸ್ಟ್ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಈ ಥರ ಫ್ರೇಮಲ್ಲಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಸೇವ್ ಅಂತ ಹೇಳಿರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಅಂತ ಹೇಳಿ ಕ್ಲಿಕ್ ಮಾಡೋಣ. ಈ ಥರ ಆ್ಯಡ್ ಬರುತ್ತೆ, ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಫಾಲ್ಟ್ ಅಂತ ಇರುತ್ತಲ್ಲ, ಅಲ್ಲಿಗೆ ಹೋದರೆ ಫಸ್ಟ್ ಫ್ರೇಮ್ ಬಂದಿತ್ತಲ್ಲ ಅದೇ ಥರ ಬರುತ್ತೆ, ನ್ಯೂ ಟೆಸ್ಟ್ ಅಂತ ಹೇಳಿ. ಅದನ್ನು ಡಿಲೀಟ್ ಮಾಡಿಕೊಂಡು ಮತ್ತೆ ನಾವು ಇಮೇಜ್ ಸೈಜು ಕಸ್ಟಮ್ ಮಾಡಿಕೊಂಡು ಯೂಟ್ಯೂಬ್ ತಮ್ನೇಲ್ ಅಂತ ಮಾಡ್ಕೊಂಡು ಓಕೆ ಮಾಡ್ಕೊಳ್ಳೋಣ. ಈ ಥರ ಮತ್ತೆ ಬರುತ್ತೆ. ಆಮೇಲೆ ನಾವು ಅಲ್ಲಿ ಫ್ರೇಮ್ನ ಸೈಜ್ ಕಲರ್ ಕೂಡ ನಾವು ಚೇಂಜ್ ಮಾಡಬಹುದು. ಅಲ್ಲಿ ಕಲರ್ ಐಕಾನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಮ್ಗೆ ಯಾವುದು ಕಲರ್ ಬೇಕೋ ಅದನ್ನು ನಾವು ಕಸ್ಟಮ್ ಮಾಡ್ಕೋಬೋದು. ನಾನು ಈಗ ಈ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಆಗಲೇ ನಾವು ಸೇವ್ ಮಾಡಿಟ್ಕೊಂಡಿದ್ವಲ್ಲ ಆ ಫ್ರೇಮ್ನ ತಗೊಳ್ಳೋಣ. ಈಗ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಥರ ಫ್ರೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಟೆಕ್ಸ್ಟ್ ಅಂತ ಇದೆಯಲ್ಲ ಅದು ತಗೊಳ್ಳೋಣ. ಅದು ಟೆಕ್ಸ್ಟ್ ಆದಮೇಲೆ ಅಲ್ಲಿ ಕೆಳಗಡೆ ಎ ಅಂತ ಸಿಂಬಲ್ ಇದೆಯಲ್ಲ, ಸಾರಿ ಅದು ಮಿಸ್ ಆಗೋಯಿತು. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಡಿಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಅದರ ನ್ಯೂ ಟೆಸ್ಟ್ ಅಂತ ಇರುತ್ತಲ್ಲ ಅದನ್ನು ಡಿಲೀಟ್ ಮಾಡಿ ಇಲ್ಲಿ ನಾವು ಟೈಪ್ ಮಾಡ್ಕೊಳ್ಳೋಣ ಹೌ ಟು ಕ್ರಿಯೇಟ್. ಸ್ವಲ್ಪ ಕಷ್ಟ, ಸ್ವಲ್ಪ ಚಿಕ್ಕದು ದೊಡ್ಡದು ಎಲ್ಲ ನಾವೇ ಮಾಡ್ಕೋಬೋದು. ಅದು ನಾವು ಕಲರ್ ಕೂಡ ಹಾಕೋಬೋದು. ಇಲ್ಲಿ ಯಾವ ಕಲರ್ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಇದಕ್ಕೆ ಬ್ಲ್ಯಾಕೇ ಓಕೆ ಇದೆ ಅನಿಸುತ್ತೆ, ನೋಡೋಣ. ಇಲ್ಲ, ಬ್ಲ್ಯಾಕೇ ಚೆನ್ನಾಗಿ ಕಾಣಿಸುತ್ತೆ. ಅದಾದಮೇಲೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಸ್ಟೈಲ್ ಅಂತ ಇರುತ್ತೆ, ಅಲ್ಲಿ ಬಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಹಿಂಗೆ ಸ್ಲೈಡ್ ಮಾಡಿದ್ರೆ ಇಲ್ಲಿ ಶ್ಯಾಡೋ ಅಂತ ಇದೆಯಲ್ಲ ಅದು ಹಾಕ್ಕೊಳ್ಳಿ.
ಇದು ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇನ್ನರ್ ಶ್ಯಾಡೋ ಇರುತ್ತೆ, ಅದು ಕೂಡ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡಾದ್ಮೇಲೆ 3D ಶ್ಯಾಡೋ ಅಂತ ಇರುತ್ತೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಆಗ ನಮಗೆ ಈ ಥರ ಫುಲ್ಲು ಡಾರ್ಕಾಗಿ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿದಾಗ. ಇದು ನಮ್ಮ ಟೆಕ್ಸ್ಟು ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಟೆಕ್ಸ್ಟ್ ತೊಗೊಳ್ಳೋಣ. ಮತ್ತು ಎಡಿಟ್ ಪೆನ್, ಇಲ್ಲಿ ಪೆನ್ ಥರ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನ್ಯೂ ಟೆಕ್ಸ್ಟ್ ಅದನ್ನು ಡಿಲೀಟ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್ ಓಕೆ ಮಾಡ್ಕೊಳ್ಳೋಣ. ಇದು ಅಡ್ಜಸ್ಟ್ ಮಾಡೋಣ ಈಗ. ಹಾಂ, ಈಗ ಅದಕ್ಕೆ ಯಾವ ಕಲರ್ ಬೇಕು ಅಂತ ನೋಡೋಣ. ಓಕೆ, ಹಾಂ, ಕಲರ್ ಇದೆ. ಕಲರ್ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ, ಬ್ಲ್ಯಾಕೇ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಸ್ಟೈಲಲ್ಲಿ ಬೀಡೋಣ ಅದು. ನೆಕ್ಸ್ಟು ಶ್ಯಾಡೋ, ಅದು ಎನೇಬಲ್ ಮಾಡಿ. ಇನ್ನರ್ ಶ್ಯಾಡೋ ಇರುತ್ತಲ್ಲ, ಅದು ಕೂಡ ಎನೇಬಲ್ ಮಾಡಿ. 3D ಶ್ಯಾಡೋ ಇರುತ್ತಲ್ಲ, ಅದನ್ನು ಎನೇಬಲ್ ಮಾಡಿ. ಈಗ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾವು ಅಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಫೋಟೋನ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರಬೇಕು. ಆ ಫೋಟೋದು ಅಡ್ಜಸ್ಟ್ ಮಾಡೋಣ. ಅಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಹಾಕ್ಬೋದು. ನಾನು ಬ್ಯಾಕ್ಗ್ರೌಂಡ್ ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ಅಡ್ಜಸ್ಟ್ ಮಾಡೋಣ ಅದು. ಓಕೆ, ಲಾಕ್ ಮಾಡೋಣ. ಅಲ್ಲಿ ಲೇಯರ್ ಇರುತ್ತಲ್ಲ, ಅಲ್ಲಿ ಇರುತ್ತೆ ಲಾಕ್. ಅದೆಲ್ಲ ಈ ಟೆಕ್ಸ್ಟ್ ಎಲ್ಲ ಅಡ್ಜಸ್ಟ್ ಮಾಡೋಣ. ಓಕೆ, ಈಗ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಸಿಂಬಲ್ ತಗೊಳ್ಳೋಣ. ಓ ಸಾರಿ, ಇದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿಲ್ಲ, ಇದು ಡಿಲೀಟ್ ಮಾಡಿ. ಈಗ ಇದನ್ನು ಸ್ವಲ್ಪ ಈ ಕಡೆ ತಗೊಳ್ಳೋಣ. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಯೂಟ್ಯೂಬ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ತಗೊಳ್ಳಿ. ಈಗ ಇದನ್ನು ಚಿಕ್ಕದು ಮಾಡಿ ಅಲ್ಲಿ ಯೂಟ್ಯೂಬ್ ಅಂತ ಇದೆಯಲ್ಲ, ಅದ್ರ ಮುಂದೆ ಯೂಟ್ಯೂಬ್ ಸಿಂಬಲ್ನ ಇಡೋಣ. ಸ್ವಲ್ಪ ದೊಡ್ಡದಾಯ್ತಿದೆ, ಇನ್ನೂ ಸ್ವಲ್ಪ ಚಿಕ್ಕದು ಮಾಡೋಣ. ಈಗ ಇದನ್ನು ಅಡ್ಜಸ್ಟ್ ಮಾಡಿ ಕೆಳಗಡೆ ಇಡೋಣ. ಯೂಟ್ಯೂಬ್ ಥಂಬ್ನೇಲ್ ಅಂತ ಹೌ ಟು ಕ್ರಿಯೇಟ್, ಅದು ಕೂಡ ಕೆಳಗಡೆ ಇಟ್ಟು ನ್ಯೂ ಟೆಕ್ಸ್ಟ್ ತಗೊಳ್ಳೋಣ. ಅಲ್ಲಿ ನಾವು ಯೂಟ್ಯೂಬ್ ಥಂಬ್ನೇಲ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಇಲ್ಲಿ ಮಾಡಿ. ಈಗ ಈ ಟೆಕ್ಸ್ಟಿಗೆ ಕಲರ್ ಫಿಲ್ ಮಾಡೋಣ. ಯೂಟ್ಯೂಬ್, ಹಾಂ, ಯಾವುದಾದ್ರೂ ಕಲರ್ ಹಾಕ್ಬೋದು. ನಾನು ಈ ಕಲರ್ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೈಲಿಗೆ ಹೋಗಿ ಅದು ಬಿ ಅಂತ ಇಟ್ಟು ನೆಕ್ಸ್ಟು ಶ್ಯಾಡೋ ಮತ್ತು ಇನ್ನರ್ ಶ್ಯಾಡೋ ಎರಡೂ ಕೂಡ ಅನೇಬಲ್ಡ್ ಮಾಡ್ಕೊಳ್ಳೋಣ.
ಈಗ ಮತ್ತೆ ಫ್ರಮ್ ಗ್ಯಾಲರಿಗೆ ಹೋಗಿ ಯೂಟ್ಯೂಬ್ ಸಿಂಬಲ್ನ ತಗೊಳ್ಳೋಣ. ಈಗ ಯೂಟ್ಯೂಬ್ ತಮ್ಮನೇಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಇತ್ತಲ್ಲ, ಅಲ್ಲಿ ಇಟ್ಕೊಳ್ಳೋಣ ಇದನ್ನು. ಓಕೆ, ಸೆಟ್ ಆಯಿತು. ಈಗ ನಮ್ಮ ಯೂಟ್ಯೂಬ್ ತಮ್ಮನೇಲ್ ರೆಡಿ ಆಗಿದೆ. ಸೇವ್ ಆ್ಯಸ್ ಇಮೇಜ್ ಅಂತ ಇದೆಯಲ್ಲ, ಅದು ಕೊಟ್ಟರೆ